ಈಕೆ ನೋಡ್ತೀನಿ ಅನ್ಕೊಂಡಳ. ಶ್ವೇತಾ, ಶ್ವೇತಾ, ಯೋ ಟೈಮ್ 6 ಆಗ್ಯದ, ಹೊತ್ತು ಭಾಳ ಆಗ್ಯದ. ಸ್ವಲ್ಪ ಎಲ್ಲ ಬಿಸಿನೀರು ಕಾಯಿಸ್ಕೊಡು, ಜಳಕ ಮಾಡಿ ಸ್ವಲ್ಪ ಹೊಲದ ಕಡೆ ಹೋಗ್ತೀನಿ. ಹೋಗ್ರಿ, ಇಷ್ಟು ಜಲ್ದಿ ಯಾರು ಹೇಳ್ತಾರೆ? ಈಗ ಕೆಲಸದ ಐತಿಲ್ಲ ನಿಮಗೆ, ಈಗ 6 ಗಂಟೆ ಆಗದ. 6 ಗಂಟೆ ಇದು ಭಾಳಲ್ಲ ಹುಚ್ಚಿ. ಅವ್ವ ಅಪ್ಪ ಹೊಲಕ್ಕೆ ಹೋಗಿ 2 ಮೈ ಕೆಲಸ ಮಾಡಕತ್ತಾರ ಅವ್ರು. ಈ ವಯಸ್ಸಾಗ ನಿಮ್ಮ ಅಪ್ಪ ಅವ ಕೆಲಸ ಮಾಡ್ತಾರ? ಹುಚ್ಚಿ, ಅವ್ರಿಗೆ ಏನಂತ ತಿಳಿದಿರಿ? ಭೂಮಿ ತಾಯಿನ ನಂಬಿ ದುಡಿಯೋರಿಗೆ ಆಯಸ್ಸು ಜಾಸ್ತಿ ಅಂತ, ತಾಕತ್ತು ಜಾಸ್ತಿ ಅಂತ. ಮಾರಾಯ, ಅವ್ರಿಗೆ ಆಯಸ್ಸರ ಜಾಸ್ತಿ ಆಗ್ಲಿ ತಾಕತ್ತರ ಜಾಸ್ತಿ ಆಗ್ಲಿ, ಅವ್ರ ಅಷ್ಟು ಗಟ್ಟಿ ಅದಾರ ಅಂದ್ರೆ ನಿನಗೇನ್ ದಾಡಿ ಆಗೈತಿ? 2 ಚರ್ಗಿ ತಣ್ಣೀರ್ ಜಳಕ ಮಾಡಿ ಹೋಗು. ಹಿಂಗಂತೆ? ಆಯ್ತು, ನಾನು ತಣ್ಣೀರು ಜಳಕ ಮಾಡಿ ಹೋಗ್ತೀನಿ. ಹೊತ್ತಾಗ್ಯದ, 7 ಎದ್ದೇನದ್ಲ, ಸ್ವಲ್ಪ ಅಡಿಗೆ ಪಡಿಗೆ ಮಾಡ್ಕೋ. ನಾ 10 ಅಂದ್ರೆ ಸುಮಾರು ಏನಾದ್ಲ ಬರ್ತೀನಿ. ಬುತ್ತಿ ಕಟ್ಕೊಂಡು ಇಬ್ರು ಕೂಡಿ ಏನಾದ್ಲ ಹೊಲಕ್ಕೆ ಹೋಗಮ್ಮ. ಅವ್ವ ಅಪ್ಪ ಇಬ್ರು ದುಡಿಯಾಕತ್ತಾರ ಹೊಲದಾಗ. ನಾನು ಅಡಿಗೆ ಮಾಡ್ಬೇಕಾ? ಹೊಲಕ್ಕೆ ಹೋಗಿ ನಿಮ್ಮ ಅವ್ವ ಕರ್ಕೊಂಬ, ಅವ್ರ ಮಾಡ್ಲಿ ಅಡ್ಗಿ. ಅಲ್ಲ, ಅವ್ರು ಬಂದು ಅಡಿಗೆ ಮಾಡೋತನ ನೀ ಏನ್ ತಿಂತಿ ಮನ್ಯಾಗ? ರೀ, ನೀವು ಬರೋ ಮುಂದೆ ತಿನ್ನಕ ಏನಾರ ಪಾರ್ಸಲ್ ತೊಗೊಂಡ್ ಬರ್ರಿ. ನನಗ ನೀವು ತಿನ್ನೋರಿದ್ರ ಹೆಚ್ಚಿಗೆ ತೊಗೊಂಡ್ ಬರ್ರಿ, ಇದ್ರೊಳಗೆ ನನಗೇನು ಕೇಳ್ಬೇಡ್ರಿ. ಅಲ್ಲ, ಒಂದು ಮುಂಜಾನೆ ಹಿಡ್ದು ಅವ್ವ ಅಪ್ಪ ಹೊಲದಾಗ ಕೆಲಸ ಮಾಡಕತ್ತಾರ. ಅವ್ರಿಗೆ ಇಲ್ಲಿವರೆಗೂ ಹೊಟ್ಟಿಗೆ ಕೂಳಿಲ್ಲ. ನಿನಗರ ಹೆಂಗೆ ತಿಳಿತೈತೆ? ಅರಾಯ, ಇಲ್ಲೇ ನಾನು ಕೂಳ್ ಮಾಡಕ್ ಬಂದಿಲ್ಲ. ನಾನು ತವರ್ ಮನ್ಯಾಗ ಮಾಡಿಲ್ಲ ಅಡ್ಗಿ, ಇಲ್ಲೇನ್ ಮಾಡ್ಲಿ? ನೋಡು, ನಿನ್ನ ತವ್ರ ಮನ್ಯಾಗ ಮಾರಾಣಿ ಹಂಗ ಬೆಳೆದಿರ್ಬೇಕು. ಆದ್ರೆ ಇದು ಗಂಡನ ಮನ್ಯಾಗ ತಗ್ಗಿ ಬಗ್ಗೆ ನಡೆದ್ರ ಸಂಸಾರ ಆಕೈತಿ. ನೋಡ್ರಿ, ನನಗೆ ಸ್ವಚ್ಛ ಕೆಲಸ ಮಾಡಕ್ ಆಗುದಿಲ್ಲ. ನೀವೇನಾರ ಮಾಡ್ರಿ. ಕಳ್ಳು ಬಳ್ಳಿ ಅಂತೇಳಿ ಅವ್ವ ಅಪ್ಪನ ಮಾತು ಮೀರ್ಲಾರ್ದಕ್ಕೆ ಈಕೆನ ಮದುವೆ ಮಾಡ್ಕೊಂಡ್ರ ಈಕಿ ಈಗ ಹಿಂಗೆ, ಇನ್ನು ಮುಂದೆ ಹಂಗೆ. ರೀ, ನೀವು ಬರಾಕ್ ತಿನ್ನಾಕ ತಂಬರ್ಲಿಲ್ಲ ಅಂದ್ರೆ ಹಾಂ ಏನು ಕರ್ಮ ಏನೋ ಎಂಥ ಕಾಲ ಬಂತು. ಗಂಗಾ, ರೀ ರಂಗಣ್ಣ ಯಾಕೋ ಬರಲೇ ಇಲ್ಲ? ಹೊತ್ತು ಭಾಳ ಆಯ್ತು. ಎಷ್ಟೊತ್ತು ಮಾಡಿದ? ಹೌದಲ್ರಿ, ಯಾಕ ಬಂದೇ ಇಲ್ಲ? ಇಟ್ಟು ಹೊತ್ತಾಗೈತಿ. ಬಂದ ನೋಡ್ರಿ, ಅವಂಗ ನೆನ್ಸುದ್ರಾಗ. ಹೌದಾ? ಅಪ್ಪ ರಂಗಣ್ಣ, ಈಗ ಬಂದಿ? ಯಾಕಪ್ಪ ಕಲೆಗೈಲೆ ಬಂದಿಯಲ್ಲ? ಬುತ್ತಿ ಹೊತ್ತೇನೋ ತಂದಿಲ್ಲ? ನ್ಯಾರಿ ಮಾಡ್ರು ಟೈಮ್ ಆಗೈತಿ. ಬುತ್ತಿ ಎಲ್ಲಿ ತರ್ಲಿವ? ಆಕೆ ಅಡಿಗೆ ಬಡಿಗೆ ಏನು ಮಾಡೋದ್ಲ ಅಂತವ. ಯಾಕಂದ್ರೆ ಆಕೆ ತವ್ರ ಮನೆಯಾಗ ಏನು ಮಾಡಿಲ್ಲ ಅಂತ, ಇಲ್ಲಿ ಏನು ಮಾಡ್ಲಿ ಅಂತ ನನಗೆ ಕೇಳಕತ್ತಾಳವ. ಅದಕ್ಕೆ ಅಯ್ಯೋ ಶಿವನೇ, ಮಾಡಂಗಿಲ್ಲ ಅಂದ್ರೆ ಹೆಂಗ? ಇದು ತವ್ರ ಮನಿ ಅಲ್ಲ, ಗಂಡನ ಮನಿ ಐತೆ ಹೇಳ್ಬೇಕಿಲ್ಲ ನೀನು. ಇರ್ಲಿ ಬಿಡು ಗಂಗಾ, ಅಟ್ ಯಾಕೆ ತಲೆ ಕೆಡಿಸ್ಕೊತಿ? ಇನ್ನೂ ಬರೋದ ಈಗ ಬಂದಾಳ. ಒಂದು ಕಾಲು ಒಳಗೈತಿ, ಒಂದು ಕಾಲು ಹೊರಗೈತಿ. ಬರ್ಬರ್ತಾ ನೀವು ಎಲ್ಲರೂ ಕೂಡ ಆಕಿನ ಅಂಜಿಸಿ ಕಾಲು ಕಳಿಬೇಡ್ರಿ. ಹಂಗೆ ಎಲ್ಲ ಮುಂದೆ ತಿಳ್ಕೊಂಡು ಹೋಗ್ತಾಳೆ. ಏನು ಬಿಡಪ್ಪ, ಅಷ್ಟೇ ಅಲ್ಲ, ಆಕಿಗೆ ಮತ್ತೆ ನಾ ಮನೆಗೆ ಹೋಗುವಾಗ ಮತ್ತೆ ಏನ್ರ ಆಕಿಗೆ ಹೊರಗಿನ ಐಟಮ್ ತಂದು ಕೊಡ್ಬೇಕಂತ ತಿನ್ನಾಕ ಆಕಿಗೆ. ಇರ್ಲಿ ಬಿಡಪ್ಪ, ನಾವೇ ಎಲ್ಲ ಅನುಸರಿಸ್ಕೊಂಡು ಹೋಗೋಣ. ಹಂಗೆ ಹುಚ್ಚರ್ಗತೆ ನೀನು ಮಾಡಬೇಡ. ನೀನಾಗ ಹೋಗಿ ಸ್ವಲ್ಪ ತಿನ್ನಾಕೆ ಏನಾರ ಒಯ್ದು ಕೊಡಾಕಿ. ಗಂಗಾ, ನೀನಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ಏನಾರ ಅಡುಗೆ ಮಾಡ್ಕೊಂಡು ಬಂದುಬಿಡ. ಆಯ್ತು ಹೇಳ್ರಿ. ಅಷ್ಟು ಮಾಡ್ತಿ? ಮಾಡ್ತೀನಿ. ಆಯ್ತು ಹೇಳ್ರಿ. ಶ್ವೇತಾ, ಯಾಕವ ಹಿಂಗ್ಯಾಕೆ ಮಾಡಿದಿ? ನಾ ಏನ್ ಮಾಡೀನಿ? ನಾ ಏನು ಮಾಡೀನಲ್ಲವ, ನಾ ಏನು ಮಾಡೀನ್ರಿ. ಮಾತಿನ ಮ್ಯಾಗ ಸ್ವಲ್ಪ ನಿಗಾ ಇರಬೇಕು. ಮಾತಾಡಿದ್ರೆ ಹೋಯ್ತತ್ತ, ಮುತ್ತು ಹೊಡೆದ್ರೆ ಹೋಯ್ತತ್ತ. ಯಾವಾಗಲೂ ಮಾತಿನ ಮ್ಯಾಗ ನಿಗಾ ಇರಬೇಕು. ಶ್ವೇತಾ, ಅಲ್ಲ, ಈಗ ಏನಾಗೈತಂತ ಇಷ್ಟೆಲ್ಲ ಮಾತಾಡತ್ತೀರಿ ನೀವು? ಇಲ್ಲವ, ಇರಾಕ್ರ ಎಷ್ಟು ಮಂದಿ ಇದೇವು? ನೀವಿಬ್ರು ಗಂಡ ಐತಿ, ನಾವಿಬ್ರು ಗಂಡ ಐತಿ, 4 ಮಂದಿ ಇದೇವು. ನಾಷ್ಟ ಮಾಡ್ಕೊಂಡು ಮಧ್ಯಾಹ್ನ ಇಷ್ಟ ಅಡುಗೆ ಮಾಡ್ಕೊಂಡು ಗಂಡನ ಜೋಡಿ ಹೊಲಕ್ಕೆ ಬಂದೆ ಅಂದ್ರೆ ನಿನ್ನ ಕೆಲಸನ ಮುಗಿತಲ್ವಾ ತಂಗಿ? ಮತ್ತು ನಾ ಸಂಜೆಗೆ ಬಂದೇನು ಮಾಡ್ತೀನಲ್ಲ. ಏನ್ರಿ, ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಇಷ್ಟೆಲ್ಲ ಆಗುದಿಲ್ಲ ನನಗೆ. ನಾನು ನಮ್ಮ ತವರ್ ಮನೆಯಲ್ಲ ಮಾಡಿಲ್ಲ, ಇಲ್ಲೇನು ಮಾಡಲಿ ನಾನು? ನೋಡವ್ವ ತಂಗಿ, ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂದು ಅರಮನಿನೇ. ಆ ಹೆಣ್ಣು ಮಗಳು ತವ್ರ ಮನೆಯಾಗ ಇರುತ್ತಾನ ರಾಣಿನೇ. ಆದ್ರೆ ಆಕಿಗೆ ನಂದು ಅನ್ನೋದು ಅಲ್ಲಿ ಏನೂ ಇರೋದಿಲ್ಲ. 4 ಮಂದ್ಯಾಗ ತಾಳಿ ಕಟ್ಸ್ಕೊಂಡು ಬಂದ್ರ ಅಂದ್ರೆ ಗಂಡನ ಮನ್ಯಾಗ ಆಕಿಗೆ ಜವಾಬ್ದಾರಿ ಅನ್ನೋದು ಇರ್ತೈತಿ. ಅಂದ್ರೆ ನಮ್ಮ ತವರ್ ಮನ್ಯಾಗ ಏನೂ ಇಲ್ಲ ಅಂತಂತೀರೇ ನೀವು? ಐತಿ, ಸಾಕಷ್ಟು ಐತಿ. ಇಲ್ಲ ಅಂತಂದಾರ ಯಾರವ್ವ? ಅಲ್ಲಿರುವುದೆಲ್ಲ ನಿಂದಲ್ಲ, ಇಲ್ಲಿರುವುದೆಲ್ಲ ನಿಂದ. ಏನಿದ್ರು ಏನೈತೆ, ಮನ್ಸಿಗೆ ಶಾಂತಿ ಬೇಕಲ್ಲ? ಅಲ್ಲವ, ನಿನ್ನ ಮನ್ಸಿಗೆ ಶಾಂತಿ ಬೇಕನ್ನಕ್ಕೆ ನಾವು ಏನು ಮಾಡ್ಯಾವ ಅಂತ ನಿನಗೆ?
ಮತ್ತೇನ್ರಿ ಕಿರಿಕಿರಿ? ಮುಂಜಾನೆ ಹೇಳ್ಬೇಕು, ನಾಷ್ಟ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ಹೊಲಕ್ ಬರಬೇಕು. ಸೊಸೆಯಾಗಿಂದ ಇಷ್ಟು ಮಾಡ್ಲಿಲ್ಲ ಅಂದ್ರ ಹೆಂಗವ? ನನಗ ಸ್ವಚ್ಛ ಕೆಲಸ ಮಾಡಕ್ ಆಗುದಿಲ್ಲ. ನೀವು ಇರಂದ್ರೆ ಇರ್ತೇನಿ, ಇಲ್ಲಾಂದ್ರೆ ಹೋಗಂದ್ರೆ ಹೋಗ್ತೀನಿ. ಯವ್ವ ಈಕಿ ಇಲ್ಲಿ ಇರೋದೇ ಬೇಡ. ಹುಟ್ಟು ಅರ್ಬಿ ಮ್ಯಾಗೇನಾದ್ರೆ ಈಗ ಬಿಟ್ಟು ಬರ್ತೀನಿ ಮೊದಲು ಮನೆಗೆ ಹೋಗಿನ. ಏ ರಂಗಣ್ಣ, ಹಂಗೆಲ್ಲ ಮಾತಾಡಬಾರ್ದು. ಆಕೆನ ಊಟ ಸೀರೆ ಮ್ಯಾಗ ಬಿಟ್ಟು ಓಡಿ ಬಂದಿಲ್ಲ. 4 ಮಂದ್ಯಾಗ ನಿನ್ನ ಕೈಲಿ ತಾಳಿ ಕಟ್ಸ್ಕೊಂಬಂದಾಳ. ತಿಳಿಸಿ ಹೇಳಿ ಬುದ್ಧಿ ಹೇಳೋನು. ಆಕಿ ಇನ್ನ ಸನ್ಯಾಕೆ ಅದಾಳ, ತಿಳ್ಕೊಂಡ ಮುಂದೆ ಹೋಗ್ತಾಳ. ಈ ಸುಮ್ಮಿರು, ನಿಮ್ಮಪ್ಪ ಹಿರಿ ಮನುಷ್ಯ ಅದಾನ, ಎಲ್ಲ ಹೇಳ್ತಾನ. ಆಕಿ ಏನೂ ಮಾಡಂಗಿಲ್ಲ ಅಂತ ಅಳಿಲ್ಲ, ನಾ ಮಾಡ್ತೀನಿ ಎಲ್ಲ ಕೆಲಸ. ಹಾಂ ಬಾರ ಪಾಶದ್ದು. ಆರಾಮಪ್ಪ? ಏನಪ್ಪ ಭಾಳ ದಿನಕ್ಕೆ ಬಂದಲ್ಲ? ಹಾಂ ರೀ ಮಮ್ಮ, ಆರಾಮದೇನು ರೀ. ಏನಿಲ್ಲ ರೀ ಮಮ್ಮ, ಅಕ್ಕನ ಜೀವನ ಅನ್ಸತ್ತಿತ್ತು, ಅದಕ್ಕೆ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದೇನು ರೀ ಮಮ್ಮ. ಆರಾಮದಿರಿ ಅಲ್ರಿ ನೀವು? ಆರಾಮ ರೀ, ಆರಾಮಿಸಿದ್ದು. ಹಾಂ ಆರಾಮ ಅಂತ ಹೋಗ್ಬೇಕಲ್ಲಪ್ಪ, ಯಾಕಂದ್ರೆ ಹಗ್ಗ ಹರಿಬಾರ್ದು, ಕೋಲಿ ಮುರಿಬಾರ್ದು, ಹಂಗಾಗ್ಯದಲ್ಲ. ಹಾಂ ಅದಿರಲಿ, ಹೋಗು, ಕೈಕಾಲು ಮಕ್ಕ ತಗೋ ಹೋಗು. ನಡಿ ಒಳಗೆ ಹೋಗು, ಒಳಗೆ ಹೋಗಪ್ಪ. ಅದೇನಂತಾರಲ್ಲ, ನೀವು ಚಂದಂಗೆ ನಿಮ್ಮ ಅಕ್ಕಗೇನೆಲ್ಲ ಬುದ್ಧಿ ಮಾತು ಹೇಳಿ ಕಳಿಸಿದ್ರಿ ಅಂದ್ರೆ ಹಿಂಗ್ಯಾಕೆ ನನ್ನ ಸಂಸಾರಕ್ಕಿತ್ತು. ಅದಕ್ಕೆ ಬಲ್ಲವ್ರು ಒಂದು ಮಾತು ಹೇಳ್ಯಾರ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅಂತ. ಆಕಿ ಚಂದ ಇದ್ಲ ಅಂದ್ರೆ ನನ್ನ ಸಂಸಾರ ಯಾಕೆ ಹಿಂಗೆ ಆಕಿತ್ತು? ಗಂಗಾ, ಯಾಕ ಇಟ್ಟು ತಡ ಮಾಡಿ ಬಂದಿ? ಯಾಕ ಮಾರಿ ನಾವು ಭಾಳ ಸಪ್ ಮಾಡ್ಕೊಂಡು ಬಂದಿ? ನಾವು ಮೋಸ ಹೋದೇವ್ರಿ, ಬಾಯಿ ಸತ್ತ ನಮ್ಮ ರಂಗನಾಗ ಮೋಸ ಮಾಡ್ದೇವು ನಾವು. ಯಾಕ ಏನಾರ ಆಯ್ತು ಅಂತದ? ಸ್ವಲ್ಪ ಬಿಡಿಸಿರಿ ಹೇಳಲ್ಲ. ಶ್ವೇತಾ ಭಾಳ ಅಡ್ಮುಂಟದಾಳ್ರಿ, ಬಾಯಿಗೆ ಬಂದಂಗೆ ಮಾತಾಡತ್ತಾಳ. ಅವ್ರ ತವ್ರ ಮನ್ಯಾಗ ಏನು ಕೆಲಸ ಮಾಡಿಲ್ಲ ಅಂತೇಳಿ ಇಲ್ಲಿ ಮಾಡಕ್ಕೆ ಒಲ್ಲನತ್ತಾಳ. ಹಂಗ್ಯಾಂಗ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕಿಲ್ಲ ಆಕಿಗೆ. ತಿಳಿಸಿ ಹೇಳಿದ್ರು ಕೇಳು ಲೆಕ್ಕನಾಗ ಆಕಿ ಇಲ್ರಿ. ನನ್ನ ಮಗನ ಬಾಳೆ ಹೆಂಗೋ ಏನೋ ತಿಳಿಲಾರ್ದಂಗೆ ಆಗೈತಿ. ನೋಡು, ನೀ ಏನು ತಲೆ ಕೆಡಿಸ್ಕೊಳಕ ಹೋಗಬೇಡ. ನಾ ಆಕಿಗೆಲ್ಲ ತಿಳಿಸಿ ಹೇಳ್ತಾನೆ. ಹೊತ್ತ ಭಾಳ ಆಗೈತಿ, ಮುಂಜಾನೆ ನ್ಯಾರೇನೂ ಇಲ್ಲ, ಮಧ್ಯಾಹ್ನ ಆಯ್ತು ಊಟನೂ ಇಲ್ಲ, ಹೊಟ್ಟೆ ಹಸದ ಹುಳ ಓಡ್ಯಾರ್ಲ ಆಯ್ತೇವ. ನಡಿ ಅಲ್ಲಿ ಗಿಡದ ಬಡ್ಡ್ಯಾಗ ಹೋಗಿ ಕೂತ ಊಟ ಮಾಡೋ. ನಡಿ, ಬಿಸಿಲು ಭಾಳ ಆಗೈತಿ, ಹೋಗೋಣ ನಡಿ. ಬಾ, ಯಾವ್ದಂಗೆ ಆಗ್ತೈತಿ. ನೀ ಏನು ಮಾಡಿದೆ ಅಂತ ಕೇಳ್ತೀಯ ನನಗೆ? ನಿಮ್ಮ ಅವನ ಬಂದ ತವ್ರ ಮನೆಗೆ ಕೊಟ್ಟು ಕಳಿಸ್ತೆ ಅಂತ ಹೇಳ್ತೀಯ ನನಗೆ? ತವ್ರ ಮನೆಗೆ ಕಳ್ಸಾವ, ಸುಮ್ ಸರಳ ಹೋಗಿ. ನೋಡಿ ಶ್ವೇತಾ, ಅವನ ಮುಂದೆ ಹಂಗೆ ಮಾತಾಡ್ಬೇಕಾಕೈತಿ. ನೀನು ಹಂಗೆ ಮಾತಾಡಿದ್ರೆ ಅವನ ಮುಂದೆ ಮಾತಾಡ್ಕೊಂತ ಹೋಗು. ಅಲ್ಲ ಶ್ವೇತಾ, ಈಗ ನಾ ಲಾಸ್ಟ್ ಏನು ಮಾಡಲಿ ಅದ್ರ ಹೇಳ ನನಗೆ. ನಾ ಹೇಳ್ದಂಗೆ ಕೇಳ್ತಿ? ಹಾಂ, ಕೇಳುವಂಗಿದ್ರೆ ಕೇಳ್ತೀನಿ, ಕೇಳಲಾರ್ದಂಗಿದ್ರೆ ನಾ ಹೆಂಗೆ ಕೇಳಲಿ? ಹಂಗಂದ್ರೆ ನೀ ಸುಮ್ ಕುಂತ್ಬಿಡು, ನಾ ಏನು ಮಾಡೋದು ಮಾಡ್ತೇನೆ. ಅಲ್ಲ ಹೇಳರ್ ಹೇಳಿ ನೋಡಮ್ಮ, ಏನು ಹೇಳ್ತಿ? ಹಾಗಾದ್ರೆ ನಾವಿಬ್ಬರು ಬೇರೆ ಆಗಿಬಿಡೋಣ. ನಮ್ಮಮ್ಮ ಹೊಲ್ದಾಗಿರ್ಲಿ, ನಾವಿಬ್ಬರು ಊರಾಗಿರೋಣ. ಅಲ್ಲ ಶ್ವೇತಾ, ಇರಾಕ್ರೆ ನಾವಿಲ್ಲಿ ಭಾಳ ಮಂದಿ ಇದ್ದೀವಿ. ಅವ್ವ ಅಪ್ಪ ಬಿಟ್ರೆ ನಾನು ನೀನು. ಇನ್ನು ಭಾಳ ಮಂದಿ ಅಣ್ತಮ್ರ ಅದಾರೋ ಅಥವಾ ಭಾಳ ಮಂದಿ ಏನಾದ್ಲ ಸ್ವಸ್ಥರು ಅದಾರೋ? ಯಾಕೆ ನೀ ಹೇಳೋದು ನನಗೆ ಅಷ್ಟ ಸರಿ ಅನ್ಸೋಲ್ತು ನೋಡಿದು. ಹಂಗಾದ್ರೆ ಅಲ್ಲೇ ನಮ್ಮ ತವ್ರ ಮನೆಗೆ ಹೋಗ್ಬಿಡೋಣ, ಅಲ್ಲ ಆರಾಮಿರೋಣ. ಅಲ್ಲ ಆರಾಮಿರ್ತೀವಿ. ಅಲ್ಲ ಹೆಂಗೆ ತಿಳಿದ್ಲಿ ನಿನಗೆ? ವಯಸ್ಸಾದ ತಂದೆ ತಾಯಿನ ಬಿಟ್ಟು ಹೆಂಗೆ ಹೋಗಲಿ? ನೋಡಿದ್ರೆ 4 ಮಂದಿರು ಏನು ಅನ್ಲಕ್ಕಿಲ್ಲ. ಅದೇನಂತಾರಲ್ಲ, ಮುತ್ತು ಕೊಡೋಕ್ಕೆ ಬಂದಾಗ ತುತ್ತು ಕೊಡೋಲ್ಲ ನಾವು ಬಿಟ್ಟು ಹೋದ್ನಂತ. ಹಂಗೆ ಮಂದಿ ಕೈಲಿ ಅನ್ಸ್ಕೊಲೇನ? ಇನ್ನೊಂದು ಲಾಸ್ಟ್ ಮಾತು ಹೇಳ್ತೀನಿ, ಕೇಳಂಗಿತ್ತು ಕೇಳು, ಇಲ್ಲ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹೇಳು, ಅದು ಒಂದು ಆಗೇ ಹೋಗಲಿ. ಇದೆಲ್ಲ ಆಸ್ತಿ ಐತಲ್ಲ, ಇದೆಲ್ಲ ಮಾಡಿಬಿಡೋಣ. ಹಾಂ, ಮಾರಿ ಒಂದು ಹೊಸ ಮನೆ ಖರೀದಿ ಮಾಡಿ ಕಾರ್ ತೊಗೊಂಡು ಎಂಜಾಯ್ ಮಾಡೋಣ. ಮತ್ತು ನಮ್ಮಪ್ಪ ಅವನ ಗತಿ? ಅವ್ರು ವೃದ್ಧಾಶ್ರಮ ಇಡೋಣ. ಮಗ ಜೀವಂತಿದ್ದಾಗ ತಾಯಿ ತಂದೆನ ಆಶ್ರಮ ಕಳಿಸೋದು ತಪ್ಪಲ್ಲೇನು? ಹಾಗಾದ್ರೆ ನಾನು ನಮ್ಮ ತಾಯಿ ತಂದೆಗೆ ಬಿಟ್ಟು ಬಂದಿಲ್ಲ. ನೋಡು, ಒಂದು ಹೆಣ್ಣು ಎಲ್ಲೇ ಹುಟ್ಟಿದ್ರು ತಾಯಿನ ತಂದೆನ ಬಿಟ್ಟು ಏನದ್ಲ ಗಂಡನ ಮನೆಗೆ ಬಂದ ಬಾಳೆ ಮಾಡೋದು ಇದು ಜಗದ ನಿಯಮ ಐತಿ. ಇದಕ್ಕೆ ದೇವರ ಸಮ್ಮತಿ ಐತಿ. ಒಂದು ವೇಳೆ ಆ ಹೆಣ್ಣು ಇದಕ್ಕೆ ವಿರೋಧವಾಗಿ ನಡೆದ್ರೆ ಆ ಹೆಣ್ಣಿನ ಬಾಳೆ ಅದೋ ಗತಿ. ನೋಡು, ನೀ ಏನು ಶಾಣ್ಯಾರಿಗತ್ತೆ ನನಗೆ ನೀತಿ ಪಾಠ ಹೇಳಬೇಡ. ನನ್ನ ಕಂಡೀಷನ್ಗೆ ಹ್ಞೂ ಅಂದು, ಇಲ್ಲಾಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ತಂದೆ ಸತ್ತರೆ ತಲೆಯು ಹೋದಂತೆ, ಹೆತ್ತ ತಾಯಿ ಸತ್ತರೆ ಹೊಟ್ಟೆಯೊಳಗಿನ ಕರಳು ಹರದಂತೆ.
ಅಣ್ಣ ಸತ್ತರೆ ಬಲಭುಜವು ಹೋದಂತೆ, ತಮ್ಮ ಸತ್ತರೆ ಎಡಭುಜವು ಹೋದಂತೆ, ಎನಗೆ ಬ್ಯಾಡಾದ ಸತಿಯು ಸತ್ತರೆ ಎಡಗಾಲಿನ ಕೆರುವು ಹರಿದಂತೆ, ಎನಗೆ ಬೇಕಾದ ಸತಿಯು ಸತ್ತರೆ ಚೆನ್ನ ಮಲ್ಲಿಕಾರ್ಜುನನ ಮೇಲಿರುವ ಕಳಸು ಉರುಳಿದಂತೆ. ಸಂಬಂಧಕ್ಕೆ ಬೆಲೆ ಕೊಡ್ಲಾರಂತ ಹೆಣ್ತಿನ ತೊಗೊಂಡು ಏನು ಮಾಡೋದೈತಿ? ಹೆಣ್ತಿನ ಬಿಡ್ತೀನಿ ಖರೆ, ತಾಯಿ ತಂದಿನ ಒಟ್ಟ ಬಿಡೋದಿಲ್ಲ. ಮುಂದಿಂದು ಅವನ ಕೈಯಂದೈತಿ, ಏನು ಮಾಡ್ತಾನೆ ಮಾಡಿ. ಅಕ್ಕ ನಾನು ಬಂದ 2 ದಿವಸ ಆಯ್ತು ನೋಡತ್ತೀನಿ. ಮತ್ತು ಮಾಮ ಬೇರೆ ಭಾಳ ಡಲ್ ಆದಂಗೆ ಕಾಣ್ತಾನು. ಇಬ್ಬರು ಸಂತೋಷವಾಗಿ ಅದಿರ ಏನಿಲ್ಲ? ಏನೋ ಬಿಡ್ಪ, ಹೆಂಗೋ ಸಂಸಾರ ನಡ್ದೈತಿ. ನಾನು 2 ದಿವಸ ಆಯ್ತಕ್ಕ ನಿತ್ತ, ನಾ ಇನ್ನು ಊರಿಗೆ ಹೊಕ್ಕೇನಕ್ಕ, ನಡಿತೀನಿ. ಶ್ವೇತಾ, ಒಂದು ಸ್ವಲ್ಪ ನಿಂದ್ರವಾ, ನಿನ್ನ ಜೋಡಿ ಸ್ವಲ್ಪ ಮಾತಾಡೋದೈತೆ, ನಿಂದ್ರವಾ. ಅವ್ವ ಶ್ವೇತಕ್ಕ, ಯಾಕೆ ಹಠ ಮಾಡಕತ್ತೀವ? ಅಲ್ಲ, ನೀ ಹಠ ಮಾಡೋದ್ರಿಂದ ಏನು ಸಾಸಕ್ಕದಿ? ಬಂಗಾರದಂಥ ಗಂಡ ಅದಾನ, ಬಂಗಾರದಂಥ ಮನಿತನ ಐತಿ. ಸುಮ್ಮ ಮಾಡ್ಕೊಂಡು ಯಾಕೆ ತಿನ್ನಬಾರ್ದವಾ ನೀನು? ನನಗೂ ಮಾಡ್ಕೊಂಡು ತಿನ್ಬೇಕಂತ ಐತಿ, ಆದ್ರೆ ಮಾಡ್ಕೊಂಡು ತಿನ್ಲಕ್ ಬಿಟ್ಟಲ್ಲ ನೀವೆಲ್ಲ. ಯಾಕವ್ವ, ನಾವೇನು ತ್ರಾಸ ಕೊಟ್ಟಿವಿ ನಿನಗೆ? ನನಗೂ ಹಕ್ಕಿ ಹಂಗ ಹಾರ್ಬೇಕು ಅನಿಸ್ತೈತಿ, ಮೀನಿನಂಗ ಈಜಾಡ್ಬೇಕು ಅನಿಸ್ತೈತಿ. ಅದು ನಿನ್ನ ತವ್ರ ಮನೆಯಾಗಿದ್ದಾಗ ಅಷ್ಟ. ತವ್ರ ಮನೆಯಾಗಿದ್ರು ದೊಡ್ಡಕ್ಕೆ ಆಗೋತನ ಅಷ್ಟ. ಆಕೆ ದೊಡ್ಡಕ್ಕೆ ಗಂಡನ ಮನೆಗೆ ಬಂದಳಂದ್ರೆ ಹಕ್ಕಿ ಹಂಗೆ ಹಾರಾಕು ಬರೋದಿಲ್ಲ, ಮೀನಿನ ಗತಿ ಈಜಾಡಕ್ಕೂ ಬರೋದಿಲ್ಲ. ನೋಡಿ ತಿಳ್ಕೊರವ್ವ. ಅಂದ್ರೆ ನೀವೆಲ್ಲ ನನ್ನ ಸ್ವಾತಂತ್ರ್ಯ ಕಸ್ಕೊಳತ್ತೀರಿ? ಹಾಂ, ಸ್ವಾತಂತ್ರ್ಯ ಕಸ್ಕೊಳಕತ್ತಿಲ್ಲ, ಸ್ವತಂತ್ರವಾಗಿ ಬದುಕೋದನ್ನು ಹೇಳಿ ಕೊಡಾಕತ್ತೀವಿ. ನನ್ನ ಸ್ವತಂತ್ರವಾಗಿ ಬಿಟ್ಬಿಟ್ರಿ. ಹಂಗೆ ಆಗ್ತೈತಿವ. 4 ಮಂದಿಯಾಗ ತಾಳಿ ಕಟ್ಕೊಂಡು ಬಂದು ಇಲ್ಲಿ ನೀನು ಏನನ್ನೋದು ತೋರಿಸಬೇಕಾಕತಿ, ಸ್ವತಂತ್ರವಾಗಿ ಬದುಕಬೇಕಾಗ್ತತಿ. ಯಾಕಂದ್ರೆ ಇಲ್ಲಿ ನಿನಗೆ ನಿನ್ನದೇ ಆದ ಜವಾಬ್ದಾರಿ ಅದಾವ. ನೀವು ಹೇಳ್ದಂಗೆ ಬದುಕೋಕೆ ಆಗೋದಿಲ್ಲ ಮಾವ, ನನಗೆ ಅದ್ರ ಜೀವನದಾಗ ಭಾಳ ತಿಳ್ಕೊಂಡಿದ್ದೀನಿ. ಇಷ್ಟು ವಯಸ್ಸಾದ್ರೂ ಮಾವ ನಿಮ್ಮ ಮಾತಿನ ಕದರ್ ಕಡಿಮೆ ಆಗಿಲ್ಲ. ಹಾಂ ತಪ್ಪುವ. ಸೊಸಿ ಅದಕ್ಕೆ ಹಿಂಗೆ ಅಸಭ್ಯವಾಗಿ ಮಾತಾಡಬಾರ್ದವ. ನೋಡ್ರಿ ಮಾಮ, ಅಸಭ್ಯವಾಗಿ ಮಾತಾಡಬಾರ್ದಂದ್ರೆ ನೀವು ಯಾರು ನನ್ನ ದಾರಿಗೆ ಅಡ್ಬಾರ್ಬಾರ್ದು. ಒಂದು ವೇಳೆ ನೀವೆಲ್ಲ ಅಡ್ಡ ಬಂದ್ರೆ ನಾ ಬಾಯಿಲೆ ಹೇಳೋದಿಲ್ಲ. ದೇವ್ರ, ಕಾಯವನು ನೀನು, ಕೊಲವನು ನೀನು, ಎಲ್ಲಿ ಹಸ್ತಿ ಹಚ್ಚಪ್ಪ. ಅವ್ವ, ಅಪ್ಪ ಬರ್ರಿ. ರಂಗನ ಕರೆಯತ್ತ ನೋಡ್ರಿ, ಯಾಕೆ ಏನಾಯ್ತು ನೋಡ್ರಿ? ರಂಗನ ಕರೆ ಆಯ್ತೇನು? ಬಾ ನೋಡೋಣ, ಬಾ ಏನಾಯ್ತು ನೋಡೋಣ, ಬಾ ನೀನು ಬಾ ಕೇಳೋಣ ಏನಾಯ್ತು. ರಂಗಣ್ಣ, ಯಾಕಪ್ಪ ಭಾಳ ಸಿಟ್ಟಿಗೆ ಬಂದು? ಯಾಕನ್ನಕ್ಕೇನಪ್ಪ, ನಿನಗೆ 1 ಸಲ ಅಲ್ಲ 10 ಸಲ ಹೇಳಿನಿ ನಾನು. ಆಕಿನ ಶ್ವೇತಾನ ಒಯ್ದು ಅವ್ರು ತವ್ರ ಮನೆಗೆ ಬಿಟ್ಟು ಬರ್ತಾನಂದ್ರೆ ಒಟ್ಟ ನನ್ನ ಮಾತು ಕೇಳೋಲಿಗಿನಿ. ಹಂಗೆ ಆಗ್ತಾಯ್ತು. 4 ಮಂದಿಯಾಗ ತಾಳಿ ಕಟ್ಕೊಂಡ ಹೇಂತಿದ್ದಾಳೆ, ನಿನ್ನ ಅರ್ಧಂಗಿದ್ದಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮನೆ ಬೆಳಗು ನಂದಾ ದೀಪ ಅದಾಳಕಿ. ಮನೆ ಬೆಳಗು ನಂದಾ ದೀಪ ಅಲ್ಲಕಿ, ಬೆಂಕಿ ಹಚ್ಚೋ ದೀಪ ಅದಾಳಕಿ. ಅವ್ವ, ನಿನ್ನ ಕೈ ಮುಗಿತೀನಿ, ನೀರು ಹೇಳ ಅಪ್ಪಗ. ನಾ ಏನು ಹೇಳಲು ರಂಗಣ್ಣ, ನಿಮ್ಮಪ್ಪ ಹೇಳೋದು ಸತ್ಯ ಐತಿ. 4 ಮಂದಿಯಾಗ ಸಪ್ತಪದಿ ತುಳಿದು ಬಂದಾಳ. ಕಳಿಸ್ಕೊಡು ಅಂದ್ರೆ ತಪ್ಪಾಗೋದಿಲ್ಲ ನಾವು ರಂಗಣ್ಣ. ಏನವ್ವ ನೀನು ಹಂಗೆ ಹೇಳ್ತಲ್ಲ? ಮತ್ತೆ ಹೇಳಂದ್ರೆ ಏನು ಹೇಳಬೇಕು? ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಲೇನು ರಂಗಣ್ಣ? ಮತ್ತು ಅಕ್ಕಿ ಹಿಂಗೆ ಮಾಡೋದ್ರಿಂದ ನಿಮಗೆ ಅನ್ಯಾಯ ಆಗೋದಿಲ್ಲ ನಾವ? ಮಾಡ್ಲಿಕ್ಕಿ ಏನು ಮಾಡ್ತಾ ಮಾಡಲಿ. ಅಕ್ಕಿ ಏನು ಮಾಡಿದ್ರು ನಾವು ಗಂಡ ಹೆಂಡತಿಗೆ ಸಹಿಸ್ಕೋದು ಶಕ್ತಿ ಐತಿ. ಅಕ್ಕಿ ಸೊಸಿ ಅಲ್ಲ, ನಮಗೆ ಮಗಳದಾಳ. ಆದ್ರೆ ನಿನಗೆ ಅನ್ಯಾಯ ಆಗಬಾರ ಅನ್ನೋದು ನಮ್ಮ ಆಶಯಪ್ಪ. ಅಂದ್ರೆ ಅವ ನಿನ್ನ ಮಾತಿನ ಅರ್ಥ ನಿಮ್ಮಷ್ಟಕ್ಕೆ ನೀವು ಸುಟ್ಕೊಂಡು ನಮಗೆ ಬೆಳಕು ಆಗ್ಬೇಕಂತ ಮಾಡಿರಿ ನಾವ ನೀವು? ಅದಕ್ಕೆಪ್ಪ ತಾಯಿ ತಂದಿನ ದೀಪ ಕಲಿಸಿದೆ. ನೋಡಪ್ಪ, ಇಲ್ಲದ ತಲೆಯಾಗ ಹಾಕೊಂಡ ಯಾಕೆ ತಲೆ ಕೆಡಿಸ್ಕೋತಿ? ಶ್ವೇತಾ ನಿನ್ನ ದಾರಿ ಕಾಯ್ತಿರ್ತಾವೆ, ಮನೆಗೆ ಹೋಗಿಬಿಡಪ್ಪ. ಹಾಗೆಲ್ಲ ಯಾವುದೂ ತಲೆಯಾಗ ಹಾಕೋಬೇಡ. ನೋಡಪ್ಪ, ನಿಮ್ಮಪ್ಪ ಹೇಳೋದು ಬರಬರಿ ಐತಿ. ಯಾವುದೂ ತಲೆಯಾಗ ಹಾಕೊಳಕ್ಕೆ ಹೋಗಬೇಡ. ಹೋಗು, ಹಂಗೆ ಹೋಗುವಾಗ ಅಕ್ಕಿ 1-2 ಮೊಳ ಮಲ್ಲಿಗೆ ಹೂವು ಒಯ್. ಅಪ್ಪ ದೇವ್ರೆ, ಇಂಥ ಬಂಗಾರ ಅಂತ ಅತ್ತಿ ಮಾವ ಇದ್ರು ಅದಕ್ಕೆ ಏನು ಬಂದೈತೇನ ಮಾಡ್ಕೊಂಡು ತಿನ್ನಕ್ಕಾಗಲ್ತು. ಗಂಗಾ, ಏನು ವಿಚಾರ ಮಾಡ್ಕೊತ ನಿಂತಿ? ಯಾವುದೇ ಆಗಲಿ ಬಾ ಅಂದ್ರೆ ಬರೋದಿಲ್ಲ, ಬ್ಯಾಡ ಅಂದ್ರೆ ಬಿಡಂಗಿಲ್ಲ.
ಏನಾಗಬೇಕಲ್ಲ ಜೀವನದಾಗ ಅದು ಆಗಬೇಕು. ಭಾಳ ತಲೆ ಕೆಡಿಸ್ಕೋಬೇಡ, ಇನ್ನೂ ಕೆಲಸ ಭಾಳ ಐತಿ. ಬಾ ಹೋಗೋಣ ಬಾ. ಅತ್ತಿರಿ ಯಾಕವ್ವ ಏನಾಯ್ತ? ನಾನು ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಅಂದ್ರೆ ಏನವ್ವ ಹಂಗಂದ್ರ? ಅಯ್ಯೋ ನಿಮ್ಗೆ ಅಷ್ಟು ತಿಳಿಯೋದಿಲ್ಲ, ನಾನು ಬಟ್ಟೆ ತೊಗೊಳಕ್ಕೆ ಅಂಗಡಿ ಹೋಗ್ಬೇಕು. ಅಲ್ಲವ್ವ ಈಗ ಅರ್ಬಿ ತಗೊಳಕ ಈಗೇನು ಹಬ್ಬ ಹುಣ್ಣಿಮೆ? ಹಬ್ಬ ಹುಣ್ಣಿಮೆ ಇದ್ರೆ ಅಷ್ಟು ತೊಗೋಬೇಕೇನ ಬಟ್ಟೆ? ಚಲೋ ಚಲೋ ಮಾಡರ್ನ್ ಡ್ರೆಸ್ ಬಂದಾವ, ನನಗೆ ಬೇಕಂದ್ರೆ ಬೇಕು. ನೋಡವ್ವ ಈಗ ಸಾಕಷ್ಟು ಸೀರೆ ಅದಾವು, ಬೇಕಂದ್ರೆ ನನ್ನೂ ಅದಾವು, ಅವು ಉಟ್ಕೋ. ನನಗೆ ಸೀರೆ ಉಡನ್ರಿ ನೀವು, ನನಗೆ ಎಂಥ ಡ್ರೆಸ್ ಬೇಕಾ ಅಂತ ತೊಗೊಳಕಿನ. ನೋಡವ್ವ ಇದು ಅಂಗಿ, ಇದು ಪ್ಯಾಂಟ್, ಇದು ಡ್ರೆಸ್ ಎಲ್ಲ ಹೆಣ್ಮಕ್ಳಿಗೆ ಮದುವೆ ಆಗೋಕ್ಕಿಂತ ಮೊದ್ಲು ಇದ್ರೇ ಅಷ್ಟ ಚಂದ. ಮದುವೆ ಆಗಿಂದ ಹೆಣ್ಣಿಗೆ ಒಂದು ಸೀರೆ, ಹನಿ ತುಂಬ ಕುಕ್ಮ, ತಲೆ ತುಂಬ ಹೂವು ಹಾಕೊಂಡ್ರೆ ಈ ಸಮಾಜದೊಳಗೆ ಸಿಗೋದು ಗೌರವನೇ ಬೇರೆವಾ ಹೆಣ್ಣಿಗೆ. ಒಳಗೆ ಕೇಳಿ ಯಾರು ಮಸಾಲ ಹರಿತಾರೇನ್ರಿ? ಈ ಸಮಾಜ ಹೇಳ್ದಂಗೆ ನಂಗೆ ಬದುಕೋಕೆ ಆಗೋದಿಲ್ಲ. ಅದಕ್ಕೆ ಈಗ ನಾ ಏನು ಮಾಡ್ಬೇಕವ್ವ ಹೇಳವ್ವ? ಏನು ಮಾಡ್ಬೇಕಂದ್ರೆ ರೊಕ್ಕ ಬೇಕಲ್ಲ, ಇಲ್ಲ ನಾನು ಅಂಗಡಿಯಾಗ ಹೋಗಿ ಹಲ್ ಕೊಡ್ಲಿ? ಅಯ್ಯೋ ಶಿವನ, ಬಾಯಿಗಿನ ಹಲ್ಲೆ ಕೊಡ್ತೇವ? 500 ಬೇಕಾ 1000 ಬೇಕಾ? 500 1000 ತೊಗೊಂಡು ಹೋಗಿ ಏನು ಭಜನೆ ಮಾಡಲಿ? ನನಗೆ 20,000 ಬೇಕು. 20,000. 20,000? ಯಾಕ್ರಿ, ಕೊಡೋದು ಆಗ್ತೈತೋ ಇಲ್ಲೋ? ಅಯ್ಯೋ ಹಂಗ್ಯಾಕೆ ತಿಳ್ಕೊತೇವ? ಒಳಗೆ ನಡಿ ತೆಗೆದು ಕೊಡ್ತೀನಂತ. ಒಳಗೇನು ಬರೋದು ಬೇಡ, ಕೀಲಿ ಎಷ್ಟು ಕೊಟ್ಬಿಟ್ರೆ ನಾ ಎಷ್ಟು ಬೇಕೋ ಅಷ್ಟು ತೊಗೋತೀನಿ. ಆಯ್ತವಾ, ನೀ ಹೇಳ್ದಂಗೆ ಆಗಲಿ, ನಿನಗೆ ಎಷ್ಟು ಬೇಕು ಅಷ್ಟು ತಗೋ. ಗಂಗಾ ಯಾಕ ಮಾರಿ ಭಾಳ ಸಪ್ಪ ಮಾಡ್ಕೊಂಡು ಕುಂತಿ? ಯಾಕ ಏನಾಯ್ತು? ಏನು ಮಾಡೋದ್ರಿ, ನಮ್ಮ ಶ್ವೇತಾ ಇಂದ ಸುಧಾರಣೆ ಆತಾಳ, ನಾಳೆ ಸುಧಾರಣೆ ಆತಾಳ, ಆಕಿ ಸುಧಾರಣೆ ಆತಾಳ ಅನ್ನೋದೇ ಅನ್ಸೋಲ್ತ್ರಿ. ನಮ್ದು ರಂಗಂದೇ ಚಿಂತೆ ಆಗ್ಬಿಟ್ಟೈತ್ರಿ. ಜೀವನ ಅನ್ನೋದು ಹರಿ ನೀರಿದ್ದಂಗೆ, ಅದ್ರಾಗ ಎಷ್ಟು ಅಡೆತಡೆ ಬಂದರು ಅದು ಹರ್ಕೊಂಡು ಹೋಗಿ ಕೊನೆಗೆ ಹೋಗೋದು ಸಮುದ್ರಕ್ಕೆ. ಹಂಗೆ ಈ ಜೀವನ ನಡೆದ ಎಲ್ಲ ಹೆಚ್ಚು ಕಡಿಮೆ. ಆದ್ರೆ ಈ ಸಂಸಾರ ಅನ್ನೋದು ದಡ ಸೇರೋದಿಲ್ಲ ರೀ. ಇದಕ್ಕೆ ನಾವೇ ಒಂದು ಏನಾರು ಪರಿಹಾರ ಹುಡುಕ್ಬೇಕ್ರಿ. ಹಂಗಂದ್ರೆ ಏನು ಮಾಡೋಣಂತಿ? ನೋಡ್ರಿ, ಈ ಪ್ರಪಂಚದಾಗ ಮದುವೆ ಆಗಂತಲೇ ಹೆಂಡತಿ ಮನೆಗೆ ಬರ ಅಂತಲೇ ಎಷ್ಟೋ ಜನ ತಂದೆ ತಾಯಿನ ಹೊರಗೆ ಹಾಕ್ತಿದ್ದು ಉದಾಹರಣೆನೇ ಐತ್ರಿ. ಆದ್ರೆ ನಮ್ಮ ಮಗ ಹೆಂಡತಿನ ಹೊರಗೆ ಹಾಕ್ತೀನಿ ಕರೆ ತಂದೆ ತಾಯಿನ ಬಿಡಂಗಿಲ್ಲ ಅಂತ ಹೇಳ್ತಾನ. ನಾವು ಎಷ್ಟು ಪುಣ್ಯವಂತ್ರಿ. ಹೌದು ಗಂಗಾ, ನೀ ಹೇಳೋ ಮಾತು ಸತ್ಯ ಐತಿ ನೋಡಿ. ನೋಡ್ರಿ, ಮಗ ಬೇಕಂತೈತಿ, ಸೊಸಿ ಬ್ಯಾಡ ಅಂತೈತಿ, ಒಂದು ಬೇಕಂತೈತಿ, ಒಂದು ಬ್ಯಾಡ ಅಂತೈತಿ. ನಾವಿಬ್ರು ಇದ್ದೇವಂದ್ರೆ ಅವೆರಡು ಜೀವಕ್ಕೆ ಸುಖ ಇರಲ್ಲ ರೀ. ಹಂಗಂದ್ರೆ ಏನು ಮಾಡೋಣಂತಿ? ನಾವ ಮನೆ ಬಿಟ್ಟು ಹೋಗ್ರಿ. ಆಯ್ತು ತಗೋ ಗಂಗಾ, ನೀ ಹೇಳ್ದಂಗೆ ಮಾಡಿ ಬರೋಣ. ತಂದೆ ತಾಯಿನ ದೇವ್ರಂತ ತಿಳಿದ ಮಗಗ ನಾವು ಇಷ್ಟು ತ್ಯಾಗ ಮಾಡ್ಲಿಕ್ಕಂದ್ರೆ ದೇವ್ರು ಮೆಸ್ತಾನೆ. ಆಯ್ತು, ನೀ ಹೇಳ್ದಂಗೆ ಆಗ್ಬಿಡ್ತು. ಇವತ್ತು ಇಲ್ಲಿ ಹೋಗಿಬಿಡೋಣ ಗಂಗಾ, ಹೋಗಿ